ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಲೈಫ್ ಸ್ಟೈಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಮಾರ್ನಿಂಗ್ ವೈಬ್ಸ್ ಯಾವ ರೀತಿ ಇದೆ ಅಂತ. ಮಾರ್ನಿಂಗ್ ಎದ್ದು ಬಾಗಿಲೆಲ್ಲ ತೊಳೆದು ನಮ್ಮ ಆಂಟಿ ಪಾತ್ರೆ ತೊಳಿತಿದ್ದಾರೆ. ಸೊ ನಮ್ಮ ಸೊಸೆ ಬಂದು ಮಲಗಿದ್ದಾಳೆ. ಸೊ ಅವಳು ಮಲಗಿರೋ ಟೈಮಲ್ಲೇ ಕೆಲಸ ಮಾಡ್ಕೊಳ್ಳೋಣ ಅಂತ ಓಡಾಡ್ತಿದ್ದೀನಿ. ಮಾರ್ನಿಂಗ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿತ್ತು. ಮಾರ್ನಿಂಗು ಮತ್ತು ಯಾವುದೋ ಪ್ರೈವೇಟ್ ಬಸ್ ಬೇರೆ ನಿಂತಿದೆ. ಒಂಥರ ಫೀಲಿಂಗ್ ಗುಡ್ ಅನ್ನೋ ರೀತಿ. ಮಾರ್ನಿಂಗ್ ಅಂದರೆ ಎದುರು ಬಿಸಿಲು ಹೊಡಿತಾ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ, ಒಂಥರ ಜೋಶು. ಈ ಟೈಮಲ್ಲಿ ಯೋಗ ಎಲ್ಲ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸೊ ನಂದು ಮಾರ್ನಿಂಗ್ ರೂಟೀನ್ ಬಂದ್ಬಿಟ್ಟು ಪೊಮೊಗ್ರೆನೇಟ್ ತಿನ್ನೋದು. ಸೊ ಒಂದು ಪೊಮೊಗ್ರೆನೇಟಲ್ಲಿ ಹಾಫ್ ಪೊಮೊಗ್ರೆನೇಟ್ನ ನನ್ನ ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಏನೇ ಇದ್ರೂ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಡಾಕ್ಟರ್ ಸಜೆಸ್ಟ್ ಮಾಡೋದೇ ಹಣ್ಣುಗಳನ್ನ. ಸೊ ಹಾಗೆ ನನ್ನ ಸೊಸೆಗೆ ಬೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೋತಿದ್ದೆ. ಸೊ ಸುಮ್ಮನೆ ಸಿಂಪಲ್ ಬ್ರೆಡ್ ರೋಸ್ಟು ಫಸ್ಟ್ ಟೈಮ್ ನಾನು ಮಾಡಿದ್ದು. ಚೆನ್ನಾಗೇ ಇತ್ತು, ಟೇಸ್ಟು ಕೂಡ ಹಾಗೆ ಇತ್ತು. ಜಸ್ಟ್ ಅದಕ್ಕೆ ತುಪ್ಪ ಮತ್ತು ಟೊಮೆಟೊ ಹಾಕಿದೆ. ಸೊ ಚೆನ್ನಾಗಿತ್ತು. ಅದನ್ನು ಅವಳಿಗೆ ಕೊಟ್ಟೆ. ಅವಳು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ಲು. ತಯೇಶು ಬೆಡ್ ರೋಸ್ಟ್ ಸಾಸು ನಿಮ್ಮ ಅಜ್ಜಿ ಮನೇಲಿಲ್ಲ, ಟೊಮೆಟೊ ಹಾಕಿದ್ದೀನಿ ತಿನ್ನು. ಎಣ್ಣೆ ಹಾಕಂಟಿ. ಸ್ವಲ್ಪ ಹಾಕು, ಸಾಕ್ಬಿಡು. ಆಮೇಲೆ ಹಾಂ ಹೇಳು. ಹಾಂ ಸುಂದ್ರಿ, ಬ್ರೆಡ್ ರೋಸ್ಟ್ ಹೆಂಗಿತ್ತು? ತಿಂದ ಫುಲ್ಲು ಖಾಲಿ ಮಾಡ್ದ? ಮತ್ತು ಅಲ್ಲೇ ಐತೆ, ತಿನ್ನು. ಸೊ ಹಾಗೆ ಟೊಮೊಟೊ ರೈಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಹೆಂಗೆ ಬರುತ್ತೆ ನೋಡುವ. ಕೂಚೋ ಅಲ್ಲಿ ನೀಟಾಗಿ. ಹೂವು ತಿನ್ನಲ್ವ ನೀನು? ಮಾಡು. ನೀನು ತಿನ್ನೋದು ಯಾವಾಗ? ಕೈಲಿ ನಿನ್ನ ಕೈಲಿ ತಿನ್ಬೇಕು ತಾನೇ. ಊಟ ತಿನ್ಸ್ಕೊಬಾರ್ದು, ಊಟ ಮಾಡಬೇಕು, ಓಕೆನಾ? ನೆಕ್ಸ್ಟ್ ಟೈಮಿಂದ ನೀನೇ ಮಾಡಬೇಕು ಊಟನ, ನಾನು ಮಾಡಿಸಲ್ಲ. ನಮ್ಮ ಪಾಪಗೆ ಬೂವ ತಿನ್ನಿಸಿ ಸ್ನಾನ ಮಾಡಿ ನಾನು ದೇವ್ರ ಪೂಜೆ ಮಾಡಬೇಕು. ತಗೊಮನೆ. ಚೆನ್ನಾಯ್ತಾ ಟೊಮೆಟೊ ಬಾತ್? ಯಾರು ಮಾಡಿತ್ತು? ನಾನೇ ಮಾಡಿದ್ನಾ? ಚೆನ್ನಾಯ್ತಾ? ಥ್ಯಾಂಕ್ ಯು. ಸೊ ಹಾಗೆ ನನ್ನ ಸೊಸೆ ಪಕ್ಕದ ಮನೆ ಹುಡುಗಿ ಜೊತೆ ಆಟ ಆಡ್ತಿದ್ದಾರೆ, ಬುಗ್ರಿ ಆಟ. ಸೊ ಇದೆಲ್ಲ ನಾವು ಒಂದು ಕಾಲದಲ್ಲಿ ಆಡ್ತಾಯಿದ್ವಿ. ಅದೆಲ್ಲ ನೆನಪಿಸ್ಕೋಬೇಕಾಗ್ತದೆ, ಇವಾಗ ಆಡೋದಕ್ಕಾಗೋದಿಲ್ಲ. ಸೊ ಅವಳು ಹಾಗೆ ಆಡ್ತಾಯಿದ್ಲು, ಅದನ್ನೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ನಾನು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡಬೇಕು. ಸೊ ಫೈನಲಿ ಪೂಜೆ ಆಯಿತು. ಹೊಸ ಮನೆ ಇರೋದ್ರಿಂದ ಡೈಲಿ ಪೂಜೆ ಮಾಡಬೇಕು, ಯಾಕೆಂದರೆ ಪಾಸಿಟಿವ್ ಎನರ್ಜಿ ಬೇಕಲ್ಲ. ಸೊ ಅದರಿಂದ ಸೊ ಟೊಮೆಟೊ ರೈಸ್ ಇನ್ನೂ ಇತ್ತು. ಸೊ ಅದರಿಂದ ನಮ್ಮ ಚಿಕ್ಕಪ್ಪ ಡ್ಯೂಟಿಗೆ ಹೋಗಿದ್ರು. ನಮ್ಮ ಚಿಕ್ಕಮ್ಮ, ನಾನು, ನಮ್ಮ ಪಾಪ ಅಷ್ಟೇ ಇದ್ದಿತ್ತು. ಸೊ ಅದನ್ನೇ ಬಿಸಿ ಮಾಡಿಕೊಂಡು
ಮಧ್ಯಾಹ್ನ ಅದನ್ನೇ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.